ಚೈಲ್ಡ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರ ಕ್ಯಾಚ್ ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಒಂದಷ್ಟು ವಿವಾದದ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಕೆಲವರು ಇದನ್ನ ನಾಟ್ ಔಟ್ ಅಂತ ಹೇಳಿದ್ರೆ ಇನ್ ಕೆಲವರು ಔಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮೊದಲು ಮಿಚೆಲ್ ಸ್ಟಾರ್ಕ್ ಅವರು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಇದೇ ಮಾದರಿಯ ಕ್ಯಾಚ್ ಹಿಡಿದಿದ್ರು. ಇದನ್ನ ನಾಟ್ ಔಟ್ ಅಂತ ಕೊಟ್ಟಿದ್ರು. ಆದರೆ ಇದೇ ಮಾದರಿಯ ಕ್ಯಾಚ್ ಅನ್ನ ಈಗ ಔಟ್ ಅಂತ ಕೊಡಲಾಗಿದೆ. ರಜತ್ ಪಟಿದಾರ್ ಅವರು 6 ಹೊಡೆಯೋ ಪ್ರಯತ್ನ ಮಾಡಿದ್ರು. ಆದರೆ ಬಾಲ್ ಬೌಂಡ್ರಿ ಗಡಿ ದಾಟೋದಕ್ಕೆ ಫೇಲ್ಯೂರ್ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಜೇಸನ್ ಹೋಲ್ಡರ್ ಕ್ಯಾಚ್ ಹಿಡ್ಕೊಂಡ್ರು. ಬಾಲ್ ಅವರ ಕೈಯಲ್ಲಿ ಕೂತಿದ್ದೇನೋ ನಿಜ, ಆದರೆ ನಂತರ ಬಾಲ್ ತಕ್ಷಣ ನೆಲಕ್ಕೆ ತಾಕ್ತು. ಇಷ್ಟಾದರೂ ಥರ್ಡ್ ಅಂಪೈರ್ ಔಟ್ ಅಂತಾನೆ ಹೇಳಿದ್ರು. ಮಿಚೆಲ್ ಸ್ಟಾರ್ಕ್ 2023ರ ಆ್ಯಶಸ್ ಸರಣಿಯಲ್ಲಿ ಬೆನ್ ಡಕೆಟ್ ಅವರ ಕ್ಯಾಚ್ ಹಿಡ್ಕೊಂಡಿದ್ರು. ಅಲ್ಲಿ ಸ್ಟಾರ್ಕ್ ಚೆಂಡನ್ನು ಹಿಡಿದ ಮೇಲೆ ನೆಲಕ್ಕೆ ಉಜ್ಜುತ್ತಾ ಹೋದ್ರು. ಆದರೆ ಅವರು ಚೆಂಡಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿಲ್ಲ ಅಂತ ಡಿಸೈಡ್ ಮಾಡಿ ಅಂಪೈರ್ ಅದನ್ನ ನಾಟ್ ಔಟ್ ಅಂತ ಕೊಟ್ಟಿದ್ರು. ಈಗ ಅದೇ ರೀತಿಯ ಕ್ಯಾಚ್ ಅನ್ನ ಔಟ್ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ. ಕ್ರಿಕೆಟ್ನಲ್ಲಿ ಇದು ಯಾವಾಗಲೂ ಒಂದು ರೀತಿ ವಿವಾದಕ್ಕೆ ಗುರಿಯಾಗುವ ವಿಷಯ. ಅಂಪೈರ್ ದೃಷ್ಟಿಯಲ್ಲಿ ಫೀಲ್ಡರ್ ಚೆಂಡನ್ನು ಹಿಡಿದು ನಿಯಂತ್ರಣ ಸಾಧಿಸಿದ್ದಾರಾ ಅಥವಾ ಇಲ್ವಾ ಅನ್ನೋ ಜಡ್ಜ್ಮೆಂಟ್ ಮೇಲೆ ಇದು ಡಿಸೈಡ್ ಆಗುತ್ತೆ. ಸ್ಟಾರ್ಕ್ ಪ್ರಕರಣದಲ್ಲಿ ಅವರು ಚೆಂಡಿನ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸೋ ಮೊದಲೇ ನೆಲಕ್ಕೆ ತಗುಲಿತ್ತು ಅಂತ ಅಂಪೈರ್ ವಾದ ಮಾಡಿದ್ರು. ಸೊ ನಿಯಮ ಏನು ಹೇಳುತ್ತೆ ಅಂತ ಹೇಳೋದಾದ್ರೆ MCC ಅಂದರೆ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ನಿಯಮದ ಪ್ರಕಾರ ಅಂದರೆ 33.21 ಪ್ರಕಾರ ಒಬ್ಬ ಫೀಲ್ಡರ್ ಕ್ಯಾಚ್ ಹಿಡ್ಕೊಂಡಾಗ ಆತ ತನ್ನ ಶರೀರದ ಚಲನೆ ಹಾಗೆ ಚೆಂಡಿನ ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಕೊಂಡಿದ್ರೆ ನಂತರ ಚೆಂಡು ನೆಲಕ್ಕೆ ತಗುಲಿದ್ರೂ ಅದನ್ನ ಔಟ್ ಅಂತಾನೆ ಪರಿಗಣಿಸಲಾಗುತ್ತೆ ಅಂತ ಹೇಳಿದೆ. ಹೀಗಾಗಿ ಇದೇ ನಿಯಮದ ಅಡಿ ಇದನ್ನ ಔಟ್ ಅಂತ ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ರಜತ್ ಪಟಿದಾರ್ ಅವರ ವಿಕೆಟ್ ಒಂದ್ ರೀತಿ ವಿವಾದಕ್ಕೆ ಕಾರಣ ಆಗ್ತಾ ಇದ್ದ ಹಾಗೆ ಹಿರಿಯ ಆಟಗಾರ ವಿರಾಟ್ ಕೊಹ್ಲಿ ಹಾಗೆ RCB ಮುಖ್ಯ ತರಬೇತುದಾರ ಆಂಡಿ ಫ್ಲವರ್ ಅಂಪೈರ್ ಜೊತೆ ಬಹಿರಂಗವಾಗಿ ಮಾತಿನ ಚಕಮಕಿ ನಡೆಸಿದ್ದಾರೆ. ಅದರ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು RCB ಅಭಿಮಾನಿಗಳು ಅಂಪೈರ್ಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಥರ್ಡ್ ಅಂಪೈರ್ ರಜತ್ ಅವರನ್ನ ಔಟ್ ಅಂತ ತೀರ್ಪು ಕೊಡ್ತಾ ಇದ್ದ ಹಾಗೆ ವಿರಾಟ್ ಕೊಹ್ಲಿ ಹಾಗೆ ಆಂಡಿ ಫ್ಲವರ್ ಫೋರ್ತ್ ಅಂಪೈರ್ ಜೊತೆ ವಾಗ್ವಾದ ಶುರು ಮಾಡಿದ್ರು. ಇದರಿಂದ ಆಟವನ್ನ 2-3 ನಿಮಿಷಗಳ ಕಾಲ ನಿಲ್ಲಿಸಲಾಯಿತು. ವಿರಾಟ್ ಕೊಹ್ಲಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ರು ತಕ್ಷಣ ನೆಲಕ್ಕೆ ತಾಗಿದೆ ಬಾಲ್, ಹೀಗಾಗಿ ಔಟ್ ಕೊಡಬಾರದಿತ್ತು ಅಂತ. ಬಟ್ ಆಲ್ರೆಡಿ ಔಟ್ ಅಂತ ಕೊಟ್ಟಾದ್ಮೇಲೆ ಅವರ ಅಸಮಾಧಾನಕ್ಕೆ ಕಾರಣ ಆಯಿತು. ಒಂದಷ್ಟು ಕೋಪಗೊಂಡ್ರು. ಇದನ್ನ ನೋಡಿದ ಅಭಿಮಾನಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಪೈರ್ ಮೋಸ ಮಾಡಿದ್ರು, ಹೀಗಾಗಿ ರಜತ್ ಪಟಿದಾರ್ ಔಟ್ ಆಗಬೇಕಾಯಿತು. ಇನ್ ಕೇಸ್ ಇವ್ರು ಔಟ್ ಆಗಲಿಲ್ಲ ಅಂದಿದ್ರೆ RCB ಪಂದ್ಯವನ್ನ ಗೆಲ್ಲಬಹುದಾಗಿತ್ತು ಅಂತೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.